ಡೋ ನಮಸ್ಕಾರ ಕನ್ನಡ. ನಾಂಡ ನಿಮ್ಮ ಗುಳ್ಳುಪೇಟೆ ಹುಡುಗ. ನಾನು ನಮ್ಮ ಊರಿಗೆ ಮೊನ್ನೆ ಸನೇ ಹೋಗಿದ್ನ. ನಮ್ಮ ಹಸು ಬೇಜಾರು ಮಾಡ್ಕೊಬಿಟ್ಟು ಸುಮಾರು ದಿನ ಅಂದ್ಬಿಟ್ಟು ಮಾತಾಡ್ಸ್ತಾ ಹೋಯ್ತು. ಪಾಪ ನೈಸ್ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಹಂಗೆ ನಮ್ಮ ಅಮ್ಮನ ಹತ್ರ ಹೋದ್ನ. ಮಾಡೋಕ್ಕೆ ಕೆಲ್ಸವಿಲ್ಲ, ಹೋಗಿ ಹಸು ಮೇಸು ಅಂದ್ಬಿಡೋದ. ಹಂಗೆ ಹಸು ಹತ್ರ ಬಂದ. ನಮ್ಮ ಅಮ್ಮ ಬಾ ಒಳಗಡೆ ಹೋಗಿ ನೋಡ್ಕೊಬಾರದ ಹೆಂಗಿದೆ ಅಂದ್ಬಿಟ್ಟು. ಹುಳಿ ಬಂದದ ತೋರಿಸ್ತೀನಿ ಬಾ ಹುಳಿ ಅಜ್ಜನ ಅಂದ್ಬಿಟ್ಟು ಕರ್ಕೊ ಹೋಯ್ತಾ. ನೋಡೋಗೋರು ಹುಳಿ ಬಂದ್ಬಿಟ್ಟಿದ್ದ ಅಂತ ನಮ್ಮೂರ್ಗ. ಏನು ಗುರು ಹಿಂಗೆ ಹುಳಿ ಬಂದ್ಬಿಟ್ರೆ ಏನು ಕಥ ನಮ್ಮ ರೈತರ ಕಥ. ಜೀವನ ಕೈಲಿ ಹಿಡ್ಕೊಂಡು ಬದುಕಬೇಕು. ಇದು ರೈತರ ಕಷ್ಟ. ಬಿಸಿಲು ಕಷ್ಟಪಟ್ಟು ದುಡಿಯೋದಾದ್ರೆ ಹುಳಿ ಬೇರೆ ಕಾಟ ಕೊಡಕ್ಕೆ ಬರ್ತದ ಗುರು ನಮ್ಮ ಊರಿಗೆಲ್ಲವಿ. ಹುಳಿ ಅಜ್ಜ ನೋಡ್ಕೊಂಡು ನಮ್ಮ ಅಮ್ಮ ಎಲ್ಲನೂ ಹೆಂಗೆ ಮಾಡೀವಿ ಏನೇನೆಲ್ಲ ಕಷ್ಟಪಟ್ಟಿವಿ ಅಂದ್ಬಿಟ್ಟು ಹೇಳ್ತು. ಅದನ್ನೆಲ್ಲ ಕೇಳ್ಕೊಂಡು ನಮ್ಮ ಮುಂದೆ ಸಾಕ್ದ. ನಮ್ಮ ದೊಡ್ಡಪ್ಪನ ಮನೆ ಹತ್ರ ಬಂದು ನಮ್ಮ ದೊಡ್ಡಪ್ಪ ಎಳ್ನೀರು ಕಿತ್ಕೊಡ್ತೀನಿ ಅಂದ್ಬಿಟ್ಟು ಜಳವ ಎತ್ಕೊಂಡು ಮರದ ತಪ್ಪಿ ನಾಲ್ಕೈದು ಎಳ್ನೀರು ಕಿತ್ಕೊಂಡು ಬಂತು. ಆ ಎಳ್ನೀರ ನಾನೇ ಕೊಚ್ಚಿಬಿಟ್ಟು ನಮ್ಮ ದೊಡ್ಡಪ್ಪಂಗೋಸಿ ಕೊಟ್ಬಿಟ್ಟು ನಾನು ಕೊಟ್ಬಿಟ್ಟು ನಮ್ಮ ದೊಡ್ಡಪ್ಪಂಗೋಸಿ ಹೇಳ್ತಿದ್ದೆ, ನಮ್ಮ ಮಂಡ್ಯದಲ್ಲಿ ಎಳ್ನೀರಿಗೆ 50 ರೂಪಾಯಿ 40 ರೂಪಾಯಿ ಕೊಟ್ಬಿಟ್ಟು ಕುಡಿಬೇಕು, ಅದಕ್ಕೆ ಹಿಂಬೆಹಣ್ಣು ಬೇರೆ ಹಾಕ್ಕೊಡ್ತಾರ ಅಂತ ಹೇಳ್ತಿದ್ದ. ನಮ್ಮ ನೇಚರಾಗಿ ನಮ್ಗೆ ಇದು ಫ್ರೀಯಾಗಿ ಸಿಗುತ್ತಾ ಅಂದ್ಬಿಟ್ಟು ಕಷ್ಟ ಸುಖನೆಲ್ಲ ಮಾತಾಡ್ಕೊಂಡು ಕೈಲಾಕೈ ಹಿಂಡ್ಕೊಂಡು ನಮ್ಮ ದೊಡ್ಡಪ್ಪಂಗೂ ಸ್ವಲ್ಪ ಕೈಲಾಕೈ ಹಿಂಡ್ಕೊಟ್ಟೆ. ಕುಡಿತೀರ ಒಂಥರ ಮಜಾ ಗುರು. ತಂಪಂದ್ರೆ ತಂಪು. ಹಂಗೆ ಪಕ್ಕದಲ್ಲೇ ಪಟ್ಟಿತ್ತು ನಮ್ಮದು. ಪಟ್ಟಲ್ಲಿ ನೀರು ಜೊತೆಗೆ ಆಟ ಆಡ್ಕೊಂಡು ಕೈ ಕಾಲನ್ನ ತೊಳ್ಕೊಂಡು ಮುಖ ತೊಳ್ಕೊಂಡು ನಾನು ಅಲ್ಲೇ ಪಕ್ಕದಲ್ಲೇ ನಾಯಿಗಳಿದೆ ಗುರು. ಎಷ್ಟು ಪ್ರೀತಿ ಕೊಡ್ತವೆ ಅಂದರೆ ಜೀವನ ಪೂರ್ತಿ ಮರೆಯೋಕ್ಕಾಗಲ್ಲ ಗುರು. ಆ ಥರ ಪ್ರೀತಿ ಕೊಡ್ತವೆ. ನೋಡ್ಕೊಬನ್ನಿ, ಒಂದು ಶಾರ್ಟ್ ವಿಡಿಯೋ ಹಾಕ್ತೀನಿ ಈಗ. ಎಷ್ಟು ಸಖತ್ತಾಗೈತೆ ಅಂದರೆ ಇದ್ರ ಜೊತೆ ಬದುಕಬೇಕು ಅಂದ್ರೆ 100 ಜನ್ಮ ಎತ್ತು ಬಂದರೂ ಈ ಥರ ಪ್ರೀತಿ ಸಿಗಲ್ಲ ಗುರು ಅನ್ನೋಕ್ಕೆಲ್ಲ ಇಷ್ಟಪಡ್ತೀನಿ. ನೋಡ್ಕೊಬನ್ನಿ.